ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ಆಫೀಸಿಗೆ ತುಂಬ ಬೇಗ ಹೋಗ್ಬಿಟ್ಟೆ. ಅದಕ್ಕೆ ನನಗಂತೂ ಫುಲ್ ಖುಷಿ. ಅಲ್ಲಿ ನೋಡಿದ್ರೆ ಯಾರೂ ಇರಲಿಲ್ಲ. ಸೊ ಆಫೀಸೆಲ್ಲ ಲ್ಯಾಟ್ರಿ. ಸೊ ಹಾಗಂತ ಹೇಳಿ ಬೇಗ ಬಂದಿರೋದ್ರಿಂದ ನಾನು ಟೇಬಲೇ ಕ್ಲೀನ್ ಮಾಡಿರಲಿಲ್ಲ. ಗಣೇಶನೆಲ್ಲ ಎತ್ತಿಟ್ಟು ಓಡಿಸು ಟೇಬಲೆಲ್ಲನೂ. ಗಣೇಶನ ಇಡಬೇಕಂದ್ರೆ ಸ್ವಲ್ಪ ನೀಟಾಗಿರಲಿ ಅಂತ ಹೇಳಿ ಅದನ್ನೆಲ್ಲ ಚೆನ್ನಾಗಿ ಒರೆಸಿ ಗಣೇಶನ ಇಟ್ಟೆ. ನಾನು ಮಾರ್ನಿಂಗ್ ಪೂಜೆ ಮಾಡಲ್ಲ, ಮಧ್ಯಾಹ್ನ ಮಾಡ್ತೀನಿ. ಯಾಕಂದರೆ ಮಾರ್ನಿಂಗ್ ಪೂಜೆ ಮಾಡೋಷ್ಟು ಟೈಮ್ ನನಗಿರೋದಿಲ್ಲ. ಬೇಗನೆ ಬಂದಿರ್ತೀನೋ ಒಂದೊಂದಿನ ಲೇಟಾಗಿ ಹೋಗ್ಬಿಡುತ್ತೆ. ಬರೀ ಇಂಥದೆಯಾ? ಸೊ ಹಾಗಂತ ಅಂದ್ಕೊಂಡು ಕೆಲಸ ಸ್ಟಾರ್ಟ್ ಮಾಡೋಣ ಅಂತೇಳಿ ಹಾಗೆ ನಾನು ನೋಡ್ಕೊತಾ ಇದ್ದೆ. ಸೊ ಬೆಳಗ್ಗೆ ಟಿಫನ್ ತಿಂದಮೇಲೆ ಕಾಫಿ ಕುಡಿಲೇಬೇಕು. ಸೊ ಹಂಗೆ ಅಂದ್ಕೊಂಡಿದ್ದಂಗೆ ಕಾಫಿ ಬಂದೇ ಬಿಡ್ತು. ಸೊ ಕಾಫಿ ಕುಡಿಯೋಣ ಬಿಸಿ ಇದ್ದಾಗಲೇ, ತುಂಬ ಮಳೆ ಬೇರೆ ಬರ್ತಿದ್ದೆ ಅಂತ ಹೇಳಿ ಕಾಫಿ ಬಿಸಿ ಇದ್ದಾಗಲೇ ಕುಡಿದು ಟೇಸ್ಟ್ ಮಾಡಿದೆ. A few inches later. ಸೊ ಮಧ್ಯಾಹ್ನ ಲಂಚಿಗೂ ಅದೇ ಬಾತು. ಬೆಳಗ್ಗೆ ಏನು ತಂದಿರ್ತೀನೋ ಮಧ್ಯಾಹ್ನನೂ ಅದನ್ನೇ ತೊಗೊಂಡು ತಿನ್ನಬೇಕು. ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಂಗೆ ಅದು ಬೇಡ ಇದು ಬೇಡ ಅಂತ ಹೇಳ್ತಿದ್ದೆ. ಕೆಲ್ಸಕ್ಕೆ ಹೋದ್ಮೇಲೆ ತುಂಬ ಸೈಲೆಂಟ್. ಸೊ ಕಾಲೇಜ್ಗೆ ಹೋಗ್ಬೇಕಾದ್ರೆ ಯಾವುದೇ ರೀತಿ ಟೆನ್ಷನ್ ಇರ್ತಿರ್ಲಿಲ್ಲ. ಒಂದು ಸಲ ಕೆಲ್ಸಕ್ಕೆ ಹೋಗೋಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಾಗೋದು ಜೀವನ ಏನಂತ. ಸೊ ಸ್ಕೂಲಲ್ಲಿ ಇರ್ಬೇಕಾದ್ರೆ, ಕಾಲೇಜಲ್ಲಿ ಇರ್ಬೇಕಾದ್ರೆ ಎಲ್ಲ ಟೀಚರ್ಸು ಹೇಳ್ತಾ ಇರ್ತಾರೆ, ನೀವು ಒಂದು ಸಲ ಕಾಲೇಜ್ ಲೈಫ್ ಮುಗಿಸ್ ನೋಡಿ, ನೀವು ಕೆಲ್ಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ಲೈಫ್ ಏನಂತ ಗೊತ್ತಾಗೋದಂತ. ಸೊ ಅದು ಇವಾಗ ನನ್ನ ಮೈಂಡ್ ಸೆಟ್ಟಿಗೆ ಬರ್ತಾಯಿತ್ತು. ಸೊ ಏನೇ ಕೊಟ್ರು ತೊಗೊಂಡೋಗ್ತೀನಿ ಸುಮ್ಮನೆ. ಸೊ ಹಾಗೆ ಮೈಸೂರು ವ್ಯೂನ ಎಂಜಾಯ್ ಮಾಡ್ತಾ, ಮೈಸೂರನ್ನ ನೈಟ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಲೈಟಿಂಗ್ ಎಲ್ಲ ಹಾಕಿ. ಸೊ ನಮ್ಮ KRS ಬಸ್ಸಿಗಂತೂ ಜನ ಸಾಗರ, ಯಾವತ್ತೂ ಕಮ್ಮಿ ಆಗಲ್ಲ. ಸೊ ಮೈಸೂರು ಬರ್ತಾ ಬೆಂಗಳೂರು ಏನಾದರೂ ಆಗ್ಬಿಡ್ತೈತೆ ಅನ್ನೋದು ನನಗೆ ಡೌಟ್ ಶುರುವಾಗ್ತೈತಿ. ಯಾಕಂದ್ರೆ ಎಲ್ಲಿ ನೋಡಿದ್ರೆ ಬರೀ ಟ್ರಾಫಿಕಲ್ಲೇ. ಸೊ ಇವತ್ತಿನ ಡೇನ ಹೆಂಗೆ ಮಾಡಿದೆ?